ತನಕ 80ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಇದೆ. ನಿಮಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ಬಿಡ್ತೀನಿ. ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಾಗ ಪಾಕಿಸ್ತಾನ ಒಪ್ಕೊಂಡಿರ್ಲಿಲ್ಲ, ಅದನ್ನ ನಮ್ಮ ಮೇಲೆ ಸ್ಟ್ರೈಕ್ ಆಗಿಲ್ಲ ಅಂತ ಹೇಳಿದ್ರು. ಆದರೆ ಅವರೇ ಈ ದಾಳಿಯನ್ನ, ಇವತ್ತಿನ ಮಧ್ಯರಾತ್ರಿಯ ದಾಳಿಯನ್ನ ಖಚಿತಪಡಿಸಿದ್ದಾರೆ. ಹೌದು, ನಮ್ಮ ಮೇಲೆ ಸ್ಟ್ರೈಕ್ ಆಯಿತು ಅಂತ ಒಪ್ಪಿಕೊಂಡಿದ್ದಾರೆ. ಮಧ್ಯರಾತ್ರಿ 1:44 ಸುಮಾರಿಗೆ ಆಗಿರುವಂತಹ ಏರ್ ಸ್ಟ್ರೈಕ್ ಇದು. ಎಷ್ಟು ನಿಮಿಷದ ಆಪರೇಷನ್ ಅನ್ನೋದು ಕೂಡ ತುಂಬಾ ಕ್ರೂಷಿಯಲ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. 1:44 ಸುಮಾರಿಗೆ ನಾವು ಸ್ಟ್ರೈಕ್ ಮಾಡಿದ್ವಿ ಅನ್ನೋದ್ರ ಮಾಹಿತಿ ಕೊಡ್ತಾ ಇದ್ರಿ. ಎಷ್ಟು ನಿಮಿಷಗಳ ಕಾಲ ಟಾರ್ಗೆಟ್ಗಳನ್ನ ನಾವು ಫಿಕ್ಸ್ ಮಾಡ್ಕೊಂಡು ಅಟ್ಯಾಕ್ ಮಾಡಿದ್ವಿ, ಕ್ಷಿಪಣಿ ಯಾವ ಕ್ಷಿಪಣಿಗಳನ್ನ ಯೂಸ್ ಮಾಡಲಾಗಿತ್ತು ಅನ್ನೋದರ ಪ್ರಾಥಮಿಕ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ? ದಾಳಿಗೆ ಒಂದಿಷ್ಟು ನಿಖರವಾಗಿರುವಂತಹ ಕ್ಷಿಪಣಿಗಳನ್ನೇ ಬಳಕೆ ಮಾಡಲಾಗಿದೆ. ಅದರ ರೇಂಜ್ ಎಷ್ಟಿತ್ತು, ಜೊತೆಗೆ ಹೇಗೆ ಅದನ್ನು ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಿದ್ರು ಅನ್ನುವಂಥದ್ದು ಇನ್ನೂ ಕೂಡ ಅದು ಡಿಫೆನ್ಸ್ನ ಸೋರ್ಸ್ಗಳ ಮೂಲಕವಾಗಿ ಅಂದರೆ ಬಹಿರಂಗಪಡಿಸುವಂತಹ ಸದ್ಯಕ್ಕೆ ಆಗಿಲ್ಲ. ಸೊ ಮುಂದಿನ ಬೆಳವಣಿಗೆಗಳಲ್ಲಿ ಅದನ್ನು ಯಾವೆಲ್ಲ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು, ಯಾವುದೆಲ್ಲ ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಿದ್ರು ಅನ್ನುವಂಥದ್ದು ಭಾರತೀಯ ಸೇನೆ ಹಂಚಿಕೊಳ್ಳುತ್ತೆ. ಸದ್ಯದ ಮಾಹಿತಿಯ ಪ್ರಕಾರ 80ಕ್ಕೂ ಹೆಚ್ಚು ಉಗ್ರರು ಮಟಾಶ್ ಆಗಿದ್ದಾರೆ. ಸುಮಾರು 20 ರಿಂದ 30 ನಿಮಿಷಗಳ ಕಾಲ ಆರಂಭಿಕ ಹಂತದಲ್ಲಿ ಏರ್ ಸ್ಟ್ರೈಕನ್ನು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಒಂದೊಮ್ಮೆ ಏನಾದರೂ ಅವರು ಪ್ರತಿದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಅಟ್ಯಾಕ್ ಮಾಡೋದಕ್ಕೆ ಒಂದು ಪ್ಲ್ಯಾನನ್ನು ಕೂಡ ಮಾಡಿಕೊಂಡಿದ್ರು. ಈ ದಾಳಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಭಾರತೀಯ ಯುದ್ಧ ವಿಮಾನ ಕೂಡ ಭಾರತದ ಗಡಿಯೊಳಗೆ ಪ್ರವೇಶವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿತ್ತು. ಆ ಸಂದರ್ಭದಲ್ಲಿ ಭಾರತೀಯ ಸೇನೆಯ ಯೋಧರು ಆ ಒಂದು ಯುದ್ಧ ವಿಮಾನವನ್ನು ಕೂಡ ಹೊಡೆದುರುಳಿಸಿದ್ದಾರೆ. ಈ ಮೂಲಕವಾಗಿ ಪ್ರತಿದಾಳಿಯನ್ನು ನಡೆಸೋದಕ್ಕೆ ಕಿಂಚಿತ್ತೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ನಾವು ಯುದ್ಧಕ್ಕೆ ಭಾರತ ಏನಾದರೂ ದಾಳಿ ಮಾಡಿದರೆ ನಾವು ಪ್ರತಿದಾಳಿ ಮಾಡ್ತೀವಿ, ನಾವು ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧರಾಗಿದ್ದೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಇತ್ತು. ಆದರೆ ಆ ಪ್ರತಿದಾಳಿ ಮಾಡುವಂತಹ ಯಾವ ಕೆಲಸ ಕೂಡ ಅಷ್ಟರ ಮಟ್ಟಿಗೆ ಆಗಲಿಲ್ಲ. ಸೊ ಹಾಗಾಗಿ ಪಾಕಿಸ್ತಾನ ಸೇನೆಗೆ ಅಷ್ಟರ ಮಟ್ಟಿಗೆ ಅವಕಾಶವನ್ನು ಕೊಡದೆ ಭಾರತೀಯ ಸೇನೆ ಏಕಾಏಕಿಯಾಗಿ ಈ ಒಂದು ವಾಯು ದಾಳಿಯನ್ನು ನಡೆಸಿದೆ. ಈ ಒಂದು ವಾಯು ದಾಳಿಯಿಂದ ಪಾಕಿಸ್ತಾನ ಕೂಡ ತತ್ತರಿಸಿ ಹೋಗಿದೆ. ಈಗಾಗಲೇ ಜಗತ್ತಿನ ಒಂದಿಷ್ಟು ರಾಷ್ಟ್ರಗಳು ಕೂಡ ಈ ಒಂದು ದಾಳಿಯ ಬಗ್ಗೆ ಒಂದಿಷ್ಟು ಪ್ರತಿಕ್ರಿಯೆಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾವೆ. ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ಒಂದು ರೀತಿಯಲ್ಲಿ ಭಾರತದ ಈ ದಾಳಿಯ ಬಗ್ಗೆ ಒಂದು ರೀತಿಯಲ್ಲಿ ಆತಂಕ ಕೂಡ ಶುರುವಾಗಿದೆ. ಯಾವ ಪ್ರದೇಶದಲ್ಲಿ ಹೇಗೆ ಎಲ್ಲಿ ಅಟ್ಯಾಕ್ ಮಾಡ್ತಾರೆ ಅನ್ನುವಂತಹ ಆತಂಕ ಭಯ ಕೂಡ ಶುರುವಾಗಿದೆ. ಈಗಾಗಲೇ ಪಾಕಿಸ್ತಾನದ ಗಡಿಗಳಲ್ಲಿ ಕೂಡ ಭದ್ರತೆಯನ್ನು ಹೆಚ್ಚು ಮಾಡಿಕೊಂಡಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇತ್ತು ಪಾಕಿಸ್ತಾನ ಸೇನೆ. ಸೊ ಅಲ್ಲಿ ಸೈನಿಕರ ಕೊರತೆ ಕೂಡ ಇತ್ತು, ಏನು ಶಸ್ತ್ರಾಸ್ತ್ರಗಳ ಕೊರತೆ ಕೂಡ ಇತ್ತು. ಸೊ ಅದೆಲ್ಲವನ್ನು ಮುಚ್ಚಿಟ್ಟುಕೊಂಡು ನಾವು ರೆಡಿ ಆಗಿದ್ದೀವಿ, ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಅನ್ನುವಂತಹ ನಾಟಕವನ್ನು ಕೂಡ ಮಾಡ್ತಾ ಇತ್ತು. ಅದಕ್ಕೆಲ್ಲವೂ ಕೂಡ ಪ್ರತಿರೋಧವನ್ನು ತೋರಿಸುವಂಥ ಯಾವ ಪ್ರಯತ್ನಗಳು ಕೂಡ ಆಗಲಿಲ್ಲ ಈ ದಾಳಿಯಲ್ಲಿ. ಮಮತಾ. ಓಕೆ ಪ್ರಕಾಶ್.